ಈ ಸಮ್ಮರಲ್ಲಿ ಕೂಲ್ ಡ್ರಿಂಕ್ಸ್ ಕುಡಿಬೇಕಂತ ಹೇಳ್ಬಿಟ್ಟು ಅನಿಸ್ತಾನೆ ಇರುತ್ತೆ. ಆದ್ರೆ ಒಂಚೂರು ಒಳ್ಳೇದಲ್ಲ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಯೋದು. ಅದಕ್ಕೆ ಈ ತರ ಮಸಾಲಾ ಮಜ್ಜಿಗೆ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಎಷ್ಟು ರಿಫ್ರೆಶಿಂಗ್ ಆಗಿ ಅನಿಸ್ತಾ ಇದೆ ಗೊತ್ತಾ? ಯಾವ ತರ ಮಾಡ್ದೆ ಅಂತ ಬನ್ನಿ ತೋರಿಸ್ಕೊಡ್ತೀನಿ. ಫಸ್ಟ್ ಪುದೀನ ಮತ್ತೆ ಕೊತ್ತಂಬರಿ ಮತ್ತೆ ಶುಂಠಿ, ಒಂದು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತೆ ಒಂದು ಸ್ಪೂನ್ ಜೀರಿಗೆ, ಉಪ್ಪು ಹಾಕ್ಕೊಂತ ಇದ್ದೀನಿ. ಮತ್ತೆ 1 ಕಪ್ಪಷ್ಟು ಮೊಸರು ತಗೊಂತೆ, ನೀವು ಯಾವ್ದಾದ್ರು ತಗೊಬೋದು ಮೊಸರು. ಆಮೇಲೆ 2 ಕಪ್ಪಷ್ಟು ಅದರಲ್ಲೇ ನೀರು ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಂಬಂದು ಸ್ಮೆಲ್ ನೋಡಿದ್ರೆ ಘಮ ಘಮ ಅಂತ ಬರ್ತಾ ಇತ್ತು. ಇಲ್ಲಿ ಸೋದಿಸ್ಕೊಂತ ಇದ್ದೀನಿ. ನೀಟಾಗಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ 1 ಗ್ಲಾಸ್ ವಾಟರ್ ಹಾಕ್ಕೊಂತ ಇದ್ದೀನಿ, ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳ್ಬಿಟ್ಟು. ಇಲ್ಲಿ ಈ ತರ ಗ್ಲಾಸ್ ಜಾರಲ್ಲಿ ಹಾಕೊಂಡು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡ್ರೆ ಮತ್ತೆ 1-2 ಡೇಸ್ ನೀಟಾಗಿ ಕುಡ್ಕೊಬೋದು ಅಂತ ಹೇಳ್ಬಿಟ್ಟು. ನಾನು ಯಾವಾಗ ಫ್ಯಾಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ನೋ ಅವಾಗಿಂದ ನಾನು ಕೂಲ್ ಡ್ರಿಂಕ್ಸ್ ಕಂಪಲ್ಸರಿ ಕುಡಿಯೋದು ಬಿಟ್ಟಿದ್ದೀನಿ. ಇವಾಗ ಬರೀ ಮಜ್ಜಿಗೆ, ನಿಂಬೆ ಹಣ್ಣು ಜ್ಯೂಸು ಆ ಥರನೇ ಕುಡಿತಾ ಇದ್ದೀನಿ. ಈ ಥರ ಗ್ಲಾಸಲ್ಲಿ ಐಸ್ ಗಡ್ಡೆ ಹಾಕ್ಕೊಂಡು ಡೆಕೋರಾಗಿ ಇಟ್ಕೊಂಡು ಸ್ಟಾ ಹಾಕ್ಕೊಂಡು ಕುಡಿತಾ ಇದ್ರೆ ಅಂತೂ ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ಟ್ರೈ ಮಾಡಿ. ಬೇಕಂದ್ರೆ ನೀವು ಹಸಿಮೆಣಸಿನ್ಕಾಯಿ ಇಷ್ಟನ ಸ್ಕಿಪ್ ಮಾಡ್ಕೊಬೋದು, ಹಂಗೆ ಕೂಡ ಮಾಡ್ಕೊಂಡು ಕುಡಿ, ತುಂಬಾನೇ ಚೆನ್ನಾಗಿರುತ್ತೆ. ಇದೆಲ್ಲ ಕುಡಿದ್ರೆ ನಿಮ್ಗೆ ಕುಡಿಬೇಕಂತಾನೆ ಅನ್ಸಲ್ಲ. ಟ್ರೈ ಮಾಡಿ.